ಕೆಳಗಿನ ಕೋಷ್ಟಕವನ್ನು ಅವಲೋಕಿಸಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಸೊ ಇಲ್ಲಿ ನಿಲ್ದಾಣಗಳು ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಯಾವಾಗ ಅರೈವ್ ಆಯಿತು ಯಾವಾಗ ಹೋಯಿತು ಅಂತೇಳಿ. ಆಮೇಲೆ 3 ಬಸ್ಗಳನ್ನು ಕೊಟ್ಟಿದ್ದಾರೆ, ಬಸ್ 1, ಬಸ್ 2 ಆ್ಯಂಡ್ ಬಸ್ 3 ಅಂತೇಳಿ. ಇದೆಲ್ಲ ಬಸ್ ಟೈಮಿಂಗ್ಸು. ಕ್ವಶನ್ ಏನು ಅಂತಂದರೆ, ಯಾವ ಬಸ್ ದೆಹಲಿಯಿಂದ ಮಥುರಾ ತಲುಪಲು ಕನಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಸೊ ಮಿನಿಮಮ್ ಟೈಮ್ನ ಯಾವ ಬಸ್ ತಗೊಳುತ್ತೆ ಅಂತ, ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ದೆಹಲಿಯಿಂದ ಮಥುರಾ ಹೋಗೋದಕ್ಕೆ ಎಷ್ಟು ಮಿನಿಮಮ್ ಟೈಮ್ ಯಾವುದು ತಗೊಳುತ್ತೆ ಅಂತೇಳಿ ಕೇಳಿದ್ದಾರೆ. ಫಸ್ಟ್ ಬಸ್ 1 ನೋಡೋಣ. 19 ಗಂಟೆ 15 ನಿಮಿಷ ಇದು ಬಸ್ ರೈಲ್ವೆ ಟೈಮಿಂಗ್ಸ್ ಅಂತ ಹೇಳ್ತೀವಲ್ಲ, ಆ ಟೈಮಿಂಗ್ಸಲ್ಲಿ ಕೊಟ್ಟಿರೋದು. 1950 ಶುರು ಆದರೆ ಇಲ್ಲಿ 0040ಗೆ ರೀಚ್ ಆಗಿದೆ. ಅಂದರೆ ಇಲ್ಲಿ ಬಸ್ 1 ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ 1950 2015 ಇಲ್ಲಿ 1 ಅವರ್ ಆಯಿತು. 20 21 ಅಂದರೆ ಇಲ್ಲಿ 15 ಇರುತ್ತೆ, ನಾನು ಅದನ್ನು ಪ್ರತಿ ಸಾರಿ ಬರೆಯೋಕೆ ಹೋಗಲ್ಲ. 21, 22, 23, 24 ಅಂದ ಕೂಡಲೇ ಇಲ್ಲಿ 00 ಆಗುತ್ತೆ. 24, 15 ಅಂದರೆ 0015. 24 ಅಂದ ಕೂಡಲೇ 0015. ಇಲ್ಲಿ 40 ಇದೆ ಅಂತಂದರೆ ಎಕ್ಸ್ಟ್ರಾ ಇನ್ನು ಎಷ್ಟು ನಿಮಿಷ ಬೇಕಾಗುತ್ತೆ ಅಂತಂದರೆ ಇನ್ನು 25 ಮಿನಿಟ್ಸ್ ಎಕ್ಸ್ಟ್ರಾ. ಇದು 25 ಮಿನಿಟ್ಸ್ ಎಕ್ಸ್ಟ್ರಾ. 1915 2015ಗೆ 1 ಅವರ್, 2015 2115ಗೆ 2 ಅವರ್ಸ್, 2115 2215ಗೆ 3 ಅವರ್ಸ್, 22 23ಗೆ 4 ಅವರ್ಸ್, 23 2415ಗೆ 5 ಅವರ್ಸ್. ಅಂದರೆ 5 ಅವರ್ 25 ಮಿನಿಟ್ಸ್ ತಗೊಳುತ್ತೆ. ಯಾವುದು? ಫಸ್ಟ್ ಬಸ್ 5 ಅವರ್ 25 ಮಿನಿಟ್ಸ್. ಅದೇ ರೀತಿ ಬಸ್ 2 ನೋಡೋಣ. ಸೆಕೆಂಡ್ ಬಸ್ ಅದೆಷ್ಟು ತಗೊಳುತ್ತೆ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. 1ನೇ ಬಸ್ಸಿಂದ ಗೊತ್ತಾಯಿತು 5 ಅವರ್ 25 ಮಿನಿಟ್ಸ್. ಇನ್ನು ಸೆಕೆಂಡ್ ಬಸ್ ನೋಡಿದ್ರೆ ಸೆಕೆಂಡ್ ಬಸ್ ಶುರುವಾಗೋದು 12:30ಇಂದ. 12:30ಇಂದ ಶುರು ಮಾಡೋಣ. 12:30 to 13:30 1 ಅವರ್, ಇಲ್ಲಿಂದ ಇಲ್ಲಿಗೆ 1 ಅವರ್. 13:30ಇಂದ 14:30, 15:30, 16:30, 17:30. 17:30ಇಂದ ಆ ಕಡೆ 18:30 ಇಲ್ಲ, 17:30ಇಂದ 18 ಅಂತಂದರೆ 30 ಮಿನಿಟ್ಸು, ಮೇಲ್ಗಡೆದು 10 ಮಿನಿಟ್ಸ್ ಇದೆ. ಸೊ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಮಿನಿಟ್ಸು ಅಂತಂದರೆ 40 ಮಿನಿಟ್ಸ್ ಇದು ಎಕ್ಸ್ಟ್ರಾ. ಇಲ್ಲಿಂದ ಇಲ್ಲಿ 1 ಅವರು, 14ಗೆ 2 ಅವರ್ಸು, 15ಗೆ 3 ಅವರು, 16ಗೆ 4 ಅವರು, 17ಗೆ 5 ಅವರು. ಇಲ್ಲಿ ಸೆಕೆಂಡ್ ಬಸ್ ಎಷ್ಟು ತಗೊಳುತ್ತೆ ಅಂತಂದರೆ 5 ಅವರ್ 40 ಮಿನಿಟ್ಸ್. ನೋಡಿ ಫಸ್ಟ್ ಬಸ್ ಎಷ್ಟು ತಗೊಳುತ್ತೆ ಅಂತಂದರೆ 5 ಅವರ್ 25 ಮಿನಿಟ್ಸ್, 5 ಗಂಟೆ 25 ನಿಮಿಷ. ಇನ್ನು ಸೆಕೆಂಡ್ ಬಸ್ ಎಷ್ಟು ತಗೊಳ್ತಾ ಇದೆ ಅಂತಂದರೆ 5 ಅವರ್ 40 ಮಿನಿಟ್ಸ್, 5 ಅವರ್ 40 ಮಿನಿಟ್ಸ್, 5 ಗಂಟೆ 40 ನಿಮಿಷ ತಗೊಳ್ತಾ ಇದೆ. ಅಂದರೆ ಸೆಕೆಂಡ್ ಬಸ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸೆಕೆಂಡ್ ಬಸ್ಗಿಂತೂ ಫಸ್ಟ್ ಬಸ್ ಕಡಿಮೆ ತಗೊಂಡಿದೆ. ಇಲ್ಲಿ 5 ಗಂಟೆ 40 ನಿಮಿಷ ತಗೊಂಡ್ರೆ ಇದು 5 ಗಂಟೆ 25 ನಿಮಿಷ ತಗೊಂಡಿದೆ. ಹಾಗಾಗಿ ಸೆಕೆಂಡ್ ಬಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ 4th ಆಪ್ಷನ್ ರಾಂಗು. ಆಮೇಲೆ ಇಲ್ಲಿ ಬಸ್ 2 ಮತ್ತು ಬಸ್ 3 ಎರಡು ಸಮಾನ ಸಮಯ ತೆಗೆದುಕೊಳ್ಳುತ್ತವೆ. ನಮಗೆ ಬೇಕಾಗಿರೋದು ಕನಿಷ್ಠ ಸಮಯ. ಇಲ್ಲಿ ಬಸ್ 2 ಇರೋದ್ರಿಂದ ಆಪ್ಷನ್ 2 ರಾಂಗು. ಈಗ 3ನೇ ಬಸ್ಸಿಗೆ ಬರೋಣ. 3ನೇ ಬಸ್ ಶುರುವಾಗೋದು ಬಸ್ 3. 3ನೇ ಬಸ್ ಶುರುವಾಗೋದು ಎಷ್ಟು ಗಂಟೆಗೆ ಅಂದರೆ 16:45, 16:45. 16:45ರಿಂದ 17:45 1 ಅವರ್ ಇದು, 1 ಅವರ್. 17:45ರಿಂದ 18:45, 19:45, 20:45, 21:45, 21:45. ಬಟ್ ಇಲ್ಲಿ ಕೊಟ್ಟಿರೋದು 21:55, ಅಂದರೆ ಎಕ್ಸ್ಟ್ರಾ 10 ನಿಮಿಷ ತಗೊಳ್ತದೆ. ಇಲ್ಲಿ ಎಕ್ಸ್ಟ್ರಾ 10 ನಿಮಿಷ ತಗೊಳ್ತದೆ. ಇಲ್ಲಿಂದ 1 ಅವರು, ಇದು 2 ಅವರ್ಸು, ಇದು 3 ಅವರು, ಇದು 4 ಅವರು, ಇದು 5 ಅವರ್. 5 ಗಂಟೆ 10 ನಿಮಿಷ. 3ನೇ ಬಸ್ಸು 5 ಗಂಟೆ 10 ನಿಮಿಷ ತಗೊಳ್ತದೆ. ಸೊ ಪೂರ್ತಿ ಕಡಿಮೆ ಟೈಮ್ ಯಾವ್ದು ತಗೊಳ್ತಾ ಇರೋದು ಅಂತಂದರೆ ಥರ್ಡ್ ಬಸ್. ದೇರ್ಫೋರ್
ಫಸ್ಟ್ ಆಪ್ಷನ್ ಕರೆಕ್ಟ್. ಥರ್ಡ್ ಬಸ್ ಕರೆಕ್ಟ್, ಜಾಸ್ತಿ ಏನು ಪೂರ್ತಿ ಕಡಿಮೆ ಸಮಯ ತಗೊಳ್ತದೆ, ಫಸ್ಟ್ ಬಸ್ ಅಲ್ಲ. ಸೊ ರೈಲ್ವೆ ಟೈಮಿಂಗ್ ಗೊತ್ತಿರಬೇಕು ಮತ್ತು ಎಲ್ಲಿಂದ ಎಲ್ಲಿಗೆ ಅಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಲ್ಲಿ ನಾನು ಫಸ್ಟಿಗೆ ಮಾತ್ರ 15 ಅಂತ ಬರ್ತೀನಿ, ಇಲ್ಲೆಲ್ಲಾನು 15 ಇರುತ್ತೆ. 21 ಗಂಟೆ 15 ನಿಮಿಷ, 22 ಗಂಟೆ 15 ನಿಮಿಷ, 23 ಗಂಟೆ 15 ನಿಮಿಷ, ಆ ರೀತಿ ಇರುತ್ತೆ. ಇಲ್ಲಿ ಪ್ರತಿ ಸಾರಿ ನಾನು ಬರೆಯೋಕೆ ಹೋಗಿಲ್ಲ. ಅದೇ ರೀತಿ ಇಲ್ಲಿ 14 ಗಂಟೆ 30 ನಿಮಿಷ, 15 ಗಂಟೆ 30 ನಿಮಿಷ, 16 ಗಂಟೆ 30 ನಿಮಿಷ ಅಂತ ಇರುತ್ತೆ. ಆ 30 ನಿಮಿಷ ಜಸ್ಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡು ನಾನೇನು ಮಾಡಿದೆ ಅಂದ್ರೆ ಬರ್ಕೊಂಡು ಹೋಗಿದ್ದೀನಿ ಅಷ್ಟೇ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, 7 ಕ್ರಮಾನುಗತ ಸಂಖ್ಯೆಗಳ ಸರಾಸರಿಯು 20 ಆದರೆ ಅವುಗಳಲ್ಲಿನ ಗರಿಷ್ಠ ಸಂಖ್ಯೆ. ಇಲ್ಲಿ ಯಾವ ನಂಬರ್ಗಳಂತೂ ಕೊಟ್ಟಿಲ್ಲ, ಒಟ್ಟಿನಲ್ಲಿ ಅವು ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಹೇಳಿದ್ದಾರೆ. ಆ ನಂಬರ್ಸ್ಗಳು ಸಪೋಸ್ ಎಕ್ಸ್, x+1, x+2, x+3, x+4, x+5, x+6 ಆಗಿರಲಿ. ನೋಡಿ ಎಷ್ಟು ನಂಬರ್ಗಳು ಬೇಕಾಗಿತ್ತು ಅಂದ್ರೆ 7 ಸಂಖ್ಯೆಗಳು ಬೇಕಾಗಿತ್ತು. ಕ್ರಮಾನುಗತ ಅಂತ ಸಲುವಾಗಿ +1, +2, +3, +4, +5 ಅಂತ ತಗೊಂಡಿದ್ದೀನಿ. ಓಕೆ, ರೈಟ್. ಈಗ ನೋಡಿ 7 ಇದೆಯಾ ಇಲ್ಲಿ, 1, 2, 3, 4, 5, 6, 7. ಸರಾಸರಿ ಅಂತಂದ್ರೆ ಇವುಗಳ ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳು ಕೊಟ್ಟಿದ್ದಾರೆ ಅಷ್ಟು ಸಂಖ್ಯೆ ಇದಾಗಿರ್ಬೇಕು. ಸರಾಸರಿ ಅವರೇ ಕೊಟ್ಟಿದ್ದಾರೆ ಎಷ್ಟು ಅಂತಂದ್ರೆ 20 ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಎಕ್ಸ್ ಪ್ಲಸ್ ಎರಡನೇ ನಂಬರು x+1, ಮೂರನೇ ನಂಬರು x+2, ನಾಲ್ಕನೇ ನಂಬರು x+3, ಐದನೇ ನಂಬರ್ x+4, ಆರನೇ ನಂಬರ್ x+5, ಏಳನೇ ನಂಬರು x+6 ಹೋಲ್ ಡಿವೈಡೆಡ್ ಬೈ. ಇಲ್ಲಿ ಬರೀಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು, ಮತ್ತೆ ಇವೆಲ್ಲನೂ ಎಣಿಸಿ ಅಷ್ಟು ಬರೆಯೋದಲ್ಲ. 1 2 3 4 5 6 7 8 9 10 11 12 13 ಅಂತೇಳಿ ಬರೀಬಾರ್ದು. ಯಾಕಂದ್ರೆ ನಮ್ಮ ಪ್ರಕಾರ ಈ x+1 ಅನ್ನೋದು ಒಂದು ಸಂಖ್ಯೆ, ಈ x+2 ಅನ್ನೋದು ಮತ್ತೊಂದು ಸಂಖ್ಯೆ, x+3 ಅನ್ನೋದು ಮತ್ತೊಂದು ಸಂಖ್ಯೆ, ಒಂದು ಸಂಖ್ಯೆ. ಇದನ್ನ 2 ಅಂತ ಓದಬಾರ್ದು. ಸೊ ಟೋಟಲ್ ಆಗಿ ಎಷ್ಟು ನಂಬರ್ಗಳಿರೋದು ಅಂತಂದ್ರೆ 7. ಇವುಗಳ ಸರಾಸರಿ ಎಷ್ಟು ಅಂತಂದ್ರೆ 20. ಈಗ ಎಕ್ಸ್ಗಳನ್ನ ಒಂದ್ ಕಡೆ ಕೂಡ್ಸೋಣ ಮತ್ತು ಸಂಖ್ಯೆಗಳನ್ನ ಒಂದ್ ಕಡೆ ಕೂಡ್ಸೋಣ. ಎಕ್ಸ್ಗಳು ಎಷ್ಟಿದೆ ಅಂದ್ರೆ 1 2 3 4 5 6 7. ಸೊ ಎಕ್ಸ್ಗಳನ್ನ ಕೂಡಿಸಿದ್ರೆ 7x ಪ್ಲಸ್, ಈಗ ಸಂಖ್ಯೆಗಳ ಕೂಡಿಸಿ 1 + 2 3, 3 3 6, 6 4 10, 10 + 5 15, 15 + 6 21. 7ನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20 × 7. ಸೊ 7x + 21 = 7 0 0 7 7 14 140. Therefore 7x = 140, 140 - 21. 140ರಲ್ಲಿ 21ನ ಕಳೀರಿ. 7x = 0ದಲ್ಲಿ 1 ಹೋಗಲ್ಲ, ಇದನ್ನ 3 ಮಾಡ್ಕೊಂಡು ಇದನ್ನ 10 ಮಾಡ್ಕೊಂಡ್ರೆ 10ರಲ್ಲಿ 1 ಹೋದ್ರೆ 9, 3ರಲ್ಲಿ 2 ಹೋದ್ರೆ 1, ಈ ಲಾಸ್ಟ್ 100 ಪ್ಲೇಸ್ ಅಲ್ಲಿ ಇರುವಂತ 1 ಆಸ್ ಇಟ್ ಇಸ್. ಈಗ ಡಿವೈಡ್ ಮಾಡಿ 7 1 × 7 1 × 7, 7 1 7. ಎಷ್ಟು ಉಳಿತು ಅಂದ್ರೆ 4 ಉಳಿತು, 49 ಆಯ್ತು. 7 7 49. ಹಾಗಾದ್ರೆ x = 17. ನಮ್ಗೆ ಸಿಕ್ಕಿರೋದು x ಬೆಲೆ, ಅವ್ರು ಕೇಳ್ತಾ ಇರೋದು ಗರಿಷ್ಠ ಸಂಖ್ಯೆ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಅಂತಂದ್ರೆ x+6 ಅನ್ನೋದು ಗರಿಷ್ಠ ಸಂಖ್ಯೆ. ಹಾಗಾಗಿ x ಪ್ಲೇಸ್ ಅಲ್ಲಿ ನಾವು 17ನ್ನ ಹಾಕಿ +6 ಕೂಡಿಸಿದ್ರೆ 17 + 6 = 23. 23 ಅನ್ನೋದು ಗರಿಷ್ಠ ಸಂಖ್ಯೆ. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶ್ಚನ್, ಸೂಚನೆ ಕೊಟ್ಟಿದ್ದಾರೆ. ಪ್ರಶ್ನೆ 17 ಮತ್ತು 18 ಈ ಎರಡಕ್ಕೂ ಒಂದೇ ಚಿತ್ರನ ಬಳಸಬೇಕು. ಕೆಳಗಿನ ನಕ್ಷೆಯನ್ನು ಅವಲೋಕಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೇನ್ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ದೇಶ ನಿರ್ದಿಷ್ಟ ವರ್ಷದಲ್ಲಿ ಕ್ರೀಡೆಗೆ ವ್ಯಯಿಸಿದ ಹಣ ಅಂದ್ರೆ ಸ್ಪೋರ್ಟ್ಸ್ ಎಷ್ಟು ಅಮೌಂಟ್ ಅನ್ನ ಅವರು ಸ್ಪೆಂಡ್ ಮಾಡಿದ್ದಾರೆ ಅಂತ, ಅದನ್ನ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಪೈ ಗ್ರಾಫ್ ಅಥವಾ ಪೈ ಚಾರ್ಟ್. 17ನೇ ಕ್ವಶನ್ ಏನಿದೆ ಅಂದ್ರೆ, ಒಟ್ಟು ಖರ್ಚಿನ ಶೇಕಡ ಎಷ್ಟನ್ನು ಟೆನ್ನಿಸ್ ಕ್ರೀಡೆಗಾಗಿ ಖರ್ಚು ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಒಟ್ಟು ಖರ್ಚಿನ ಶೇಕಡ ಎಷ್ಟನ್ನು ಟೆನ್ನಿಸ್ ಕ್ರೀಡೆಗಾಗಿ ಖರ್ಚು ಮಾಡಲಾಗಿದೆ. ಒಟ್ಟು ಅಂತ ಬಂದಾಗ ಇಲ್ಲಿ ಒಂದು ಸರ್ಕಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋದ್ರಿಂದ ಒಂದು ಸರ್ಕಲ್ ನ ಟೋಟಲ್ ಡಿಗ್ರಿ ಎಷ್ಟಿರುತ್ತೆ ಅಂದ್ರೆ 360 ಡಿಗ್ರಿ ಇರುತ್ತೆ. ಟೋಟಲ್ 360 ಡಿಗ್ರಿನಲ್ಲಿ ಇಲ್ಲಿ ಟೆನ್ನಿಸ್ಗೆ ಎಷ್ಟು ಬಳಸಿದ್ದಾರೆ ಅಂತಂದ್ರೆ 45 ಡಿಗ್ರಿ. 360 ನಲ್ಲಿ 45 ಡಿಗ್ರಿ ಬಳಸಿದ್ದಾರೆ. ಮತ್ತು ಅದನ್ನ ನಾವು ಶೇಕಡನಲ್ಲಿ ಹೇಳ್ಬೇಕು, ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ × 100. ಈ 0 ಕ್ಯಾನ್ಸಲ್ ಆಗ್ಲಿ.
9 45, 9 4 36, 2 4, 2 5 10, 5 5 25 ಬೈ 2, 25 ಬೈ 2 ಅಂತಂದ್ರೆ 2 1 2 1 2, 2 4 ಪಾಯಿಂಟ್ ಕೊಟ್ರೆ ಇಲ್ಲಿ 10 ಆಯ್ತು, 2 5 10. ಸೊ 12.5% ಅಷ್ಟು ಏನ್ ಮಾಡಿದ್ರೆ ಅಂತಂದ್ರೆ ಟೆನ್ನಿಸ್ಗೆ ಸ್ಪೆಂಡ್ ಮಾಡಿದ್ದಾರೆ, 12.5%. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ನೋಡಿ ಟೋಟಲ್ 360, ಅದರಲ್ಲಿ ಟೆನ್ನಿಸ್ಗೆ ಯೂಸ್ ಮಾಡಿದ್ರು 45, 360 ಡಿಗ್ರಿ, ಇದು 45 ಡಿಗ್ರಿ. ಪರ್ಸೆಂಟೇಜ್ ಅಲ್ಲಿ ಬೇಕು, ಹಾಗಾಗಿ 100 ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ 12.5. ಇದು 17th ಕ್ವಶನ್. 18th ಕ್ವಶನ್, 18ನೇ ಕ್ವಶನ್ ಇದೇ ಚಿತ್ರನ ಬಳಸಬೇಕು ನಾವು. ಒಂದು ವೇಳೆ ಆ ವರ್ಷ ಕ್ರೀಡೆಗಳಿಗೆ ಖರ್ಚು ಮಾಡಿದ ಒಟ್ಟು ಹಣ 2 ಕೋಟಿ ರೂಪಾಯಿಗಳಾದ್ರೆ, ಇದೆಲ್ಲಾನು ಕ್ರೀಡೆನೆ, ಇತರೆ ಅಂತ ಕೊಟ್ಟಿದ್ದಾರೆ, ಅದು ಬೇರೆ ಯಾವುದೋ ಒಂದು ಸ್ಪೋರ್ಟ್ಸ್ ಗಳಷ್ಟೇ. ಟೋಟಲ್ ಅಮೌಂಟ್ ಏನಾದ್ರೂ 2 ಕೋಟಿ ಸ್ಪೆಂಡ್ ಮಾಡಿದ್ರೆ ಕ್ರಿಕೆಟ್ ಮತ್ತು ಹಾಕಿಗಳಿಗೆ ಒಟ್ಟಾಗಿ ಖರ್ಚು ಮಾಡಿದ ಹಣ ಎಷ್ಟು ಅಂತ ಇನ್ ಟರ್ಮ್ಸ್ ಆಫ್ ರುಪೀಸ್ ಅಲ್ಲಿ ನಾವು ಹೇಳಬೇಕು. ಒಂದು ಕಡೆ ಏನ್ ಮಾಡೋಣ ಅಂತಂದ್ರೆ ಡಿಗ್ರಿಗಳಲ್ಲಿ ಬರ್ಕೊಳ್ಳೋಣ, ಒಂದು ಕಡೆ ಡಿಗ್ರಿನಲ್ಲಿ ಬರ್ಕೊಳ್ಳೋಣ, ಇನ್ನೊಂದು ಕಡೆ ಒಂದು ನಿಮಿಷ ಡಿಗ್ರಿ ಅಲ್ಲ, ನಮಗೆ ಬೇಕಾಗಿರೋದು ಟೋಟಲ್ ಖರ್ಚಲ್ಲ. ಓಕೆ, ಈಗ ಯಾವ ಕ್ರೀಡೆಗೆ ಬೇಕಾಗಿರೋದು ಅಂತಂದ್ರೆ ಒಂದು ಕಡೆ ಟೋಟಲ್ ಬರ್ಕೊಳ್ಳೋಣ, ಒಂದು ಕಡೆ ಕ್ರಿಕೆಟ್ ಮತ್ತು ಹಾಕಿ, ಕ್ರಿಕೆಟ್ ಅಂಡ್ ಹಾಕಿ ಈ ಎರಡಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೇಳಿ ಬರ್ಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ ಡಿಗ್ರಿ ಹೇಳೋದಾದ್ರೆ ಟೋಟಲ್ ಡಿಗ್ರಿ ಎಷ್ಟು ಅಂದ್ರೆ 360 ಡಿಗ್ರಿ. ಅದರಲ್ಲಿ ಕ್ರಿಕೆಟ್ ಮತ್ತು ಹಾಕಿ ಎರಡಕ್ಕೂ ಎಷ್ಟು ಬಳಸಿದ್ದಾರೆ ಅಂತಂದ್ರೆ ಕ್ರಿಕೆಟ್ಗೆ 81 ಡಿಗ್ರಿ ಆದ್ರೆ ಹಾಕಿಗೆ 63 ಡಿಗ್ರಿ. 81 ಪ್ಲಸ್ 63 ಅಂತಂದ್ರೆ 8 6 14 144 ಡಿಗ್ರಿ ಯಾವ್ದಕ್ಕೆ ಬಳಸಿದ್ದಾರೆ ಅಂತಂದ್ರೆ ಕ್ರಿಕೆಟ್ ಮತ್ತು ಹಾಕಿಗೆ ಬಳಸಿದ್ದಾರೆ. ಇದು ಟೋಟಲ್ 360 ಡಿಗ್ರಿ ಆದಾಗ. ಒಂದು ವೇಳೆ ಟೋಟಲ್ ಏನಾದ್ರೂ ಅಮೌಂಟ್ 2 ಕೋಟಿ ಆಗಿದ್ರೆ, 2 ಕೋಟಿ ಅಂತಂದ್ರೆ ಅದನ್ನ ಈ ರೀತಿ ಬರೀತೀವಿ, ಅಮೌಂಟ್ ಅಲ್ಲೇ ಬರೆದು ಬಿಡೋಣ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ. 2 ಕೋಟಿ ಆಗಿತ್ತು ಅಂತಂದ್ರೆ ಆಗ ಕ್ರಿಕೆಟ್ ಮತ್ತು ಹಾಕಿಗೆ ಎಷ್ಟು ಬಳಸ್ತಾ ಇದ್ರು ಅಂತ ಕ್ವಶನ್ ಮಾರ್ಕ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಸಿಗುತ್ತೆ. ಇಟ್ ಈಸ್ ಈಕ್ವಲ್ ಟು 2 ಕೋಟಿ ಇಂಟು 144 ಡಿವೈಡೆಡ್ ಬೈ 360. 12 3 36 0, 12 12. ಓಕೆ, ಒಂದು 0, ಈ ಒಂದು 0 ಕ್ಯಾನ್ಸಲ್ ಆಗಲಿ. 3 1 3 4 12, 4 2 8. ಇಲ್ಲಿ ಎಷ್ಟು ಸೊನ್ನೆಗಳಿದೆ ನೋಡ್ರಿ, ಇದು ಎಷ್ಟು ಸೊನ್ನೆಗಳಿದೆ ಇಲ್ಲಿ? 1 2 3 4 5 6. ಸೊ 6 ಸೊನ್ನೆಗಳು ನಮಗೆ ಬೇಕು. 1 2 3 4 5 6. ಇದು ನಮಗೆ ಬೇಕಾಗಿರೋಂಥ ಆನ್ಸರ್. ಎಷ್ಟಿದೆ ಅಂತಂದ್ರೆ ಇದು ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ಸೊ 80 ಲಕ್ಷ ರೂಪಾಯಿನ ಕ್ರಿಕೆಟ್ ಮತ್ತು ಹಾಕಿಗೆ ಸ್ಪೆಂಡ್ ಮಾಡಿರ್ತಾರೆ. ಇಲ್ಲಿ ಝೀರೋಗಳು ಥರ್ಡ್ ಆಪ್ಷನ್ ಮತ್ತು ಫೋರ್ತ್ ಆಪ್ಷನ್ ಅಂತೂ ಅಲ್ವೇ ಅಲ್ಲ. ಆಪ್ಷನ್ 2 ಆಗಿರ್ಬೇಕು, ಇಲ್ಲ ಆಪ್ಷನ್ 1 ಆಗಿರ್ಬೇಕು. ಝೀರೋಗಳನ್ನ ಕೌಂಟ್ ಮಾಡಿ ಸಿಗ್ತದೆ. ಆಪ್ಷನ್ 1 ಅಲ್ಲಿ ಝೀರೋಗಳು ಎಷ್ಟಿದೆ ಅಂತಂದ್ರೆ 1 2 3 4 5 ಝೀರೋಸ್ ಇದೆ. ಬಟ್ ಆಕ್ಚುಲಿ ಎಷ್ಟು ಝೀರೋಸ್ ಬರ್ಬೇಕು ನಮಗೆ? 6 ಝೀರೋಸ್ ಬರಬೇಕು. ಸೊ ಫಸ್ಟ್ ಆಪ್ಷನ್ ಅಲ್ಲ, ಸೆಕೆಂಡ್ ಆಪ್ಷನ್ ಕರೆಕ್ಟ್. ಬೇಕಾದ್ರೆ ಕೌಂಟ್ ಮಾಡಿ 1 2 3 4 5 6. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಇದು 1 to 5th ಅಲ್ಲಿ ಕೇಳಿರೋಂಥ ಕ್ವಶನ್ಸ್. ಇದು ಬಹಳ ಸಿಂಪಲ್ ಆಗಿದೆ. ಪ್ರೀವಿಯಸ್ ಕ್ವಶನ್ ಇದು ಕೂಡ 1 to 5th ಇದು ಎಸ್, ಇದು ಕೂಡ 1 to 5th ಅಲ್ಲೇ ಕೇಳಿರೋದು. ಇದು ನೋಡಿ 6th to 8th ಪೇಪರ್ 2 ನಲ್ಲಿ ಬಂದಿರೋ ಕ್ವಶನ್. ಇಲ್ಲಿ ಕೆಲವೊಂದಷ್ಟು ಡಾಟಾ ಕೊಟ್ಟಿದ್ದಾರೆ. 4 3 2 2 7 2 2 0 3 4 4 ಅಂತ. ಈ ದತ್ತಾಂಶದ ವ್ಯಾಪ್ತಿ, ಬಹುಲಕ ಮತ್ತು ಮಧ್ಯಾಂಕಗಳ ಸರಾಸರಿ. ಮಧ್ಯಾಂಕ ಬೇಕು ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು ನಾವು. ಫಸ್ಟ್ ಅದನ್ನ ಬರ್ಕೊಳ್ಳೋಣ, ಆಮೇಲೆ ವ್ಯಾಪ್ತಿ ಮತ್ತು ಬಹುಲಕಗಳು ತಾವಾಗೆ ಸಿಕ್ಬಿಡ್ತದೆ. ಪೂರ್ತಿ ಸಣ್ಣ ಸ್ಕೋರ್ ಯಾವುದು ಅಂತಂದ್ರೆ 0 ಇಂದನೇ ಶುರು ಮಾಡೋಣ. ನೆಕ್ಸ್ಟ್ 1 ಇಲ್ಲ. 2ಗಳು ಎಷ್ಟಿದೆ ಅಂತಂದ್ರೆ 1 2 3 4 1 2 3 4. ಆಮೇಲೆ 3 ಎಷ್ಟು ಸಾರಿ ಇದೆ? 1 2 ಟೈಮ್ಸ್ ಇದೆ. ಸೊ 1 2. 4 3 ಟೈಮ್ಸ್ ಇದೆ. 1 2 3 1 2 3. ಆಮೇಲೆ ಒಂದು ಸಾರಿ ಮಾತ್ರ 7 ಇದೆ. 7. ಓಕೆ, ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ವ್ಯಾಪ್ತಿ ಕಂಡುಹಿಡಿಯೋಣ. ವ್ಯಾಪ್ತಿ ಅಂತಂದ್ರೆ ರೇಂಜ್. ರೇಂಜ್ ಈಸ್ ನಥಿಂಗ್ ಬಟ್ ಹೈಯೆಸ್ಟ್ ಸ್ಕೋರ್ ಮೈನಸ್ ದ ಲೋಯೆಸ್ಟ್ ಸ್ಕೋರ್.
ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ 7 ಇದೆ, ಲೋಯೆಸ್ಟ್ ಸ್ಕೋರ್ 0 ಇದೆ. ದೇರ್ ಫೋರ್ 7 ಮೈನಸ್ 0 ಈಸ್ ನಥಿಂಗ್ ಬಟ್ 7. ಸೊ ವ್ಯಾಪ್ತಿ ಎಷ್ಟು 7 ಬಂತು. ಬಹುಲಕ ಅಂತಂದ್ರೆ ಮೋಡ್, ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವ ಸ್ಕೋರ್ ರಿಪೀಟ್ ಆಗಿರುತ್ತೋ ಆ ಸ್ಕೋರ್ ಅನ್ನು ನಾವು ಬಹುಲಕ ಅಥವಾ ಮೋಡ್ ಅಂತ ಕರೀತೀವಿ. ಬಹುಲಕ ಯಾವುದು ಜಾಸ್ತಿ ಟೈಮ್ ರಿಪೀಟ್ ಆಗಿದೆ ಅಂತಂದ್ರೆ 2 ಅನ್ನೋದು ಮ್ಯಾಕ್ಸಿಮಮ್ ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ಹಿಯರ್ 2 ಈಸ್ ದ ಮೋಡ್, ಬಹುಲಕ. ಇನ್ನು ಮಧ್ಯಾಂಕ ಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಒಂದೊಂದೇ ಎಲಿಮಿನೇಟ್ ಮಾಡ್ತಾ ಮಧ್ಯದಲ್ಲಿ ಒಂದು ಸಂಖ್ಯೆ ಉಳಿಬಹುದು ಅಥವಾ 2 ಸಂಖ್ಯೆಗಳು ಉಳಿಬಹುದು. ಮಧ್ಯದಲ್ಲಿ ಒಂದು ಸಂಖ್ಯೆ ಉಳಿದ್ರೆ ಅದೇ ಮಧ್ಯಾಂಕ, 2 ಸಂಖ್ಯೆಗಳು ಉಳಿದ್ರೆ ಆ 2 ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ದಟ್ ವಿಲ್ ಬಿಕಮ್ ದ ಮೀಡಿಯನ್ ಆಫ್ ದ ಗಿವನ್ ಸ್ಕೋರ್ಸ್. ಈಗ 0 ಬಿಡಿ, ಈ ಕಡೆ 7 ಬಿಡಿ, ಈ ಕಡೆ 4 ಬಿಡ್ರಿ, ಈ ಕಡೆ 2 ಬಿಡ್ರಿ, ಈ 2 ಈ 4 ಈ 4 ಈ 2 ಈ 2 ಈ 3, ಅಂದ್ರೆ ಒಟ್ಟಿಗೆ ಈ ಕಡೆ 5 ಈ ಕಡೆ 5 ಸಂಖ್ಯೆಗಳನ್ನ ಬಿಡ್ತಾ ಇದ್ದೀವಿ ನಾವು. ಸೊ ಮಧ್ಯದಲ್ಲಿ ಒಂದು ಸಂಖ್ಯೆ ಮಾತ್ರ ಉಳಿತು. ಇದೇ ನಮಗೆ ಬೇಕಾಗಿರತಕ್ಕಂಥ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕೋರ್ ನ ಮಧ್ಯಾಂಕ, ದಟ್ ಈಸ್ 3. ಈಗ 3 ನಂಬರ್ಗಳು ಸಿಕ್ತು, ಒಂದು ವ್ಯಾಪ್ತಿ, ಬಹುಲಕ ಮತ್ತು ಮಧ್ಯಾಂಕ. ಅವುಗಳ ಸರಾಸರಿ ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಸರಾಸರಿ ಅಂತಂದ್ರೆ ಇವು 3 ಆಡ್ ಮಾಡಿ ಡಿವೈಡೆಡ್ ಬೈ 3 ಮಾಡ್ಬೇಕು. ಯಾಕಂದ್ರೆ ಇಲ್ಲಿ 3 ನಂಬರ್ಗಳಿದೆ, 1 2 3. ದೇರ್ಫೋರ್ 7 ಪ್ಲಸ್ 2 ಪ್ಲಸ್ 3 ಡಿವೈಡೆಡ್ ಬೈ 3 ಇಟ್ ಈಸ್ ಈಕ್ವಲ್ ಟು 7 ಪ್ಲಸ್ 3 10, 10 2 12 ಬೈ 3, 3 1 3 4 12. ಹಾಗಾದ್ರೆ ವ್ಯಾಪ್ತಿ, ಬಹುಲಕ ಮತ್ತು ಮಧ್ಯಾಂಕಗಳ ಸರಾಸರಿ ಎಷ್ಟು ಅಂತಂದ್ರೆ 4. ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್.